ನನ್ನ ಸಾನ್ನಿಧ್ಯದಲ್ಲಿರುವಂಥ ಸಂತೋಷವನ್ನು ನೀನು ಕೊಡುವನು. ನನ್ನ ಸಾನ್ನಿಧ್ಯದಲ್ಲಿರುವಂಥ, ನನ್ನ ಬಲಗೈದಲ್ಲಿರುವಂಥ ಸೌಖ್ಯವನ್ನು ನೀನು ಕೊಡುವನೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ 3ರಷ್ಟು ಆಶೀರ್ವಾದಗಳು ದೇವರ ಸಾನ್ನಿಧ್ಯದಲ್ಲಿರ್ತವೆ. ಆದರೆ ಇಂಥ ದೈವ ಸಾನ್ನಿಧ್ಯವನ್ನು ಬಿಟ್ಟು ಯೆರೂಸಲೇಮ್ ಎಂಬ ಎತ್ತರವಾದಂಥ ಸ್ಥಳದಿಂದ ಒಬ್ಬ ವ್ಯಕ್ತಿ ಇರುಕು ಅಂದರೆ ಶಾಪಗ್ರಸ್ತವಾದಂಥ ಪ್ರದೇಶಕ್ಕೆ ಇಳಿದು ಹೋಗುತ್ತಾ ಇದ್ದಾನೆ, ಕೆಳಗೆ ಇಳಿದು ಹೋಗುತ್ತಾ ಇದ್ದಾನೆ. ಈತನಲ್ಲಿ ಶಾಂತಿ ಇದೆ, ಸಮಾಧಾನವಿದೆ, ನೆಮ್ಮದಿ ಇದೆ, ಬೆಳ್ಳಿ ಇದೆ, ಬಂಗಾರವಿದೆ, ಸಕಲವಾದಂಥ ಸೌಖ್ಯಗಳು ಈತನಿಗಿದ್ದಾವೆ. ಆದರೆ ಇವನು ಕೆಳಗೆ ಇಳಿದು ಇಳುತ್ತಾ ಇರುವಾಗ ಎರಿಕೋಗೆ ಪ್ರಯಾಣ ಮಾಡ್ತಿರುವಾಗ, ಅಂದರೆ ದೇವರ ಸಾನ್ನಿಧ್ಯವನ್ನು ಬಿಟ್ಟು, ದೇವರ ಸನ್ನಿಧಿಯನ್ನು ಬಿಟ್ಟು, ದೇವರನ್ನು ಬಿಟ್ಟು ನಾವು